ರಾಯರ ಮಠದಲ್ಲಿ ಅಥವಾ ಮಂತ್ರಾಲಯದಲ್ಲಿ ಈ ತರ ಮಂತ್ರಾಕ್ಷತೆಯನ್ನು ಕೊಟ್ಟಾಗ ನಾವು ಬಾಯಲ್ಲಿ ಹಾಕೊಂಡು ತಿಂದ್ರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಕಾಯಿಲೆ ಆಗಲಿ ಏನೇ ಆಗಲಿ ಸುಟ್ಟು ಭಸ್ಮವಾಗುತ್ತೆ. ಸ್ವಲ್ಪ ಜನನ್ನ ನೋಡಿದ್ದೀನಿ ಸ್ನೇಹಿತರೆ, ಅಲ್ಲಿರ್ತಕ್ಕಂಥ ಅರ್ಚಕರ ಹತ್ರ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಬಂದು ಹೊರಗಡೆ ಬಂದು ಕಾಂಪೌಂಡ್ ಮೇಲೆ ಬೀಸಾಕ್ತೀರಾ ಅಥವಾ ಮನೆ ಜೇಬಲ್ಲಿ ಹಾಕೊಂಡೋಗಿ ಮನೇಲಿ ಮಡಿ ಬಟ್ಟೆಲಿ ಹಂಗೆ ಇಟ್ಬಿಡ್ತೀರಾ. ದಯವಿಟ್ಟು ಈ ತರ ತಪ್ಪು ಕೆಲಸವನ್ನು ಮಾಡಕ್ ಹೋಗ್ಬೇಡಿ. ಇದ್ರ ಪವರ್ ಏನ್ ಗೊತ್ತಾ ಸ್ನೇಹಿತರೆ, ಮಂತ್ರಾಕ್ಷತೆದು. ಈ ಮಂತ್ರಾಕ್ಷತೆಯನ್ನು ಬೃಂದಾವನದ ಹತ್ರ ಇಟ್ಟಾಗ ರಾಯರ ಕಣ್ಣಿನ ದೃಷ್ಟಿ, ಅವರ ಆಶೀರ್ವಾದ ಈ ಮಂತ್ರಾಕ್ಷತೆ ಮೇಲೆ ಬಿದ್ದಿರುತ್ತೆ. ರಾಯರೇ ಬಂದು ಕೊಡಕ್ಕಾಗ್ಲಾರದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಅರ್ಚಕರು ನಮಗೆ ಮಂತ್ರಾಕ್ಷತೆ ಕೊಡ್ತಾ ಇರ್ತಾರೆ. ಸಾಧ್ಯವಾದ್ರೆ ಒಂದು 4 ಕಾಳು ತಲೆ ಮೇಲೆ ಹಾಕೊಂಡು ಇನ್ನೊಂದು 4 ಕಾಳು ಬಾಯಲ್ಲಿ ಹಾಕೊಂಡು ತಿಂದ್ರೆ ಆರೋಗ್ಯವಾಗಿ ಕ್ಷೇಮವಾಗಿರ್ತೀರಾ. ರಾಯರನ್ನ ನಂಬಿ ನಡೆದ್ರು ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಬದುಕನ್ನೇ ಚೇಂಜ್ ಮಾಡಿದಂತ ಗುರುಗಳು. ರಾಯರೇ ದೇವರು. ದೇವರಿಗೋಸ್ಕರ ಇವತ್ತಿಗೂ ಜೀವಂತವಾಗಿ ಬೃಂದಾವನದಲ್ಲಿ ರಾಯರಿದ್ದಾರೆ. ರಾಯರನ್ನ ನಂಬಿ ನಡೆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.